ಕಳೆದ ಚುನಾವಣೆಯಲ್ಲಿ ನಾಡಿನ ಜನತೆಗೆ ಐದು ಗ್ಯಾರಂಟಿಗಳ ಭರವಸೆ ಕೊಟ್ಟಂತದ್ದೇನಿದೆ, ಭರವಸೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ಅವರು ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ. ಆ ವಿಷಯದಲ್ಲಿ ನನ್ನ ತಕರಾರು ಏನಿಲ್ಲ. 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ 135 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದರು. ಆದರೆ ಅಧಿಕಾರಕ್ಕೆ ಬಂದ ದಿನದಿಂದ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂತ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕೆ ಆಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಅದನ್ನು ಸಹ ಭಾರ ಇದೆ ಅಂತಕ್ಕಂಥದ್ದು ಹೇಳಲ್ಲ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನ ಅಭಿವೃದ್ಧಿನ ಮಾಡ್ಲಿಕ್ಕೆ ಅವಕಾಶಗಳಿದೆ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ ಒಂದು ವಿಷಯಗಳಲ್ಲಿ ತೆರಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ವಿಧಿಸ್ಕೊಂಡ್ಬಂದಿದ್ದಾರೆ. ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇನೆ ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. ಆದರೆ ಈ ಬಂದಂತ ಜನತೆಯ ತೆರಿಗೆ ಹಣವನ್ನ ಗುಣಾತ್ಮಕವಾದಂತ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಮತ್ತು ಅಭಿವೃದ್ಧಿ ಪೂರ್ವಕವಾದ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ಒಂದು ಬದ್ಧತೆಯನ್ನ ನಾವೇನು ಕಾಣಲಿಲ್ಲ. ಅವರ ಪಕ್ಷದ ಕಾರ್ಯಕ್ರಮ, ಅದರ ಬಗ್ಗೆ ನಾನು ಟೀಕೆ ಮಾಡ, ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ 40% ಮೆಡಿಸಿನ್ ಸಿಗ್ತಾ ಇಲ್ಲ, ಸಿಟಿ ಸ್ಕ್ಯಾನ್ ಆಗ್ತಾ ಇಲ್ಲ, MRI ಸ್ಕ್ಯಾನ್ ವರ್ಕ್ ಆಗ್ತಿಲ್ಲ ಸರ್. ಯಾವುದೇ ಇಲಾಖೆಗಳು ಇವತ್ತು ಜನತೆಯ ನಿರೀಕ್ಷೆಗೆ ಕೆಲಸ ಮಾಡ್ತಾ ಇಲ್ಲ. ಬರೀ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಗ್ತಿಲ್ಲ ಅನ್ನೋದು ಒಂದಕ್ಕೆ ಆಗಿ ಹೋಗ್ತೀರಿ. ಆಸ್ಪತ್ರೆಯಲ್ಲಿ ಎಕ್ಸ್ಪೈರಿ ಆಗಿರತಕ್ಕಂತ ಮೆಡಿಸಿನ್ಗಳನ್ನು ಕೊಟ್ಟಿದ್ದಾರೆ. ಹೇಳಕ್ ಹೋದರೆ ಹಲವಾರು ವಿಷಯಗಳ ಬಗ್ಗೆ ಇವರ ಫೇಲ್ಯೂರ್ ಹೇಳ್ಬೋದು. ಅದರಿಂದ ಈ ಸರ್ಕಾರದ ಆಡಳಿತ ಸಂಪೂರ್ಣ ಕುಸಿತೋಗಿದೆ. ಆಡಳಿತ ಇದೆ ಅಂತಕ್ಕಂಥದ್ದೇ ಜನರಲ್ ಭಾವನೆಗಳು ಇವತ್ತು ದೂರ ಹೋಗ್ತಾ ಇದೆ. ಅದು ಮೈತ್ರಿ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ, ಬಗ್ಗೆ ಚರ್ಚೆ ಮಾಡ್ತೀವಿ. ನಾನು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಅಂತಕ್ಕಂಥದ್ದು ಏನ್ ಚರ್ಚೆ ನಡೀತಿದೆ, ಒಂದು ಒಳ್ಳೆ ಸರ್ಕಾರನ ತರ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅಂತ, ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ನನ್ನ ಪಾತ್ರ ಏನಿದೆ ನಿರ್ವಹಣೆ ಮಾಡ್ತೀನಿ. ನನಗೆ ಬೇಕಾಗಿರೋದು ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ಬರಬೇಕು, ಅದು ನನಗೆ ಪ್ರಮುಖವಾಗಿರ್ತದೆ. ಏನೇ ಒಂದಾದ್ರೂ ರಾಮನಗರ ಜಿಲ್ಲೆ ಕಳೆದ ಬಾರಿಯ ಒಂದು ತಪ್ಪು ನಿರ್ಧಾರಗಳನ್ನು ಏನ್ ಮಾಡ್ಕೊಂಡಿದ್ದಾರೆ, ಜನತೆಗೆ ಮನವರಿಕೆ ಆಗ್ತದೆ. ಯಾರ್ಯಾರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಮನವರಿಕೆ ಆಗಿದೆ. ಅದರಿಂದ ರಾಮನಗರ ಜಿಲ್ಲೆನೂ ಒಳಗೊಂಡಂತೆ ಪಕ್ಷದಲ್ಲಿ ಉತ್ತಮವಂತ ಅಭ್ಯರ್ಥಿಗಳು ನಿಲ್ಲಿಸ್ತಕ್ಕಂಥದಕ್ಕೆ ನಮ್ಮ ಪಕ್ಷದಲ್ಲಿ ಏನು ಕೊರತೆ ಇಲ್ಲ. ಮುಂದಿನ ಚುನಾವಣೆ ಮೈತ್ರಿ ಸರ್ಕಾರಕ್ಕೆ ಜನತೆಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಇಲ್ಲೇ ಅದು ಹಲವಾರು ರೀತಿಯ ಲೋಪದೋಷಗಳು ಇರೋದ್ರಿಂದ ಕೇಂದ್ರ ಸರ್ಕಾರ ಏನ್ ಅವರಿಗೆ ಲೋಪದೋಷಗಳ ಬಗ್ಗೆ ಮಾಹಿತಿ, ಅದರಿಂದ ಕೆಲವು ಬದಲಾವಣೆ ಮಾಡಿದ್ದಾರೆ. ಮನ್ರೇಗಾದಿಂದ ಏನು ಉತ್ತಮ ಅಂತ ಕೆಲಸ ಆಗುತ್ತೆ,
ಜೀರಾಮ್ಜಿಯಿಂದ ಆಗೋದಿಲ್ಲ ಅಂತಕ್ಕಂಥ ಅವರ ಏನೊಂದು ಪ್ರಚಾರ ಇದೆ, ಅಪಪ್ರಚಾರ. ಅದಕ್ಕೆ ಜನ ಬೆಲೆ ಕೊಡೋದು ಬೇಡ ಅನ್ನೋದು ನಾನು ಹೇಳ್ತೀನಿ. ಅದರ ಪ್ರತಿಫಲ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೇವೆ. ಈಗ ವಿದ್ಯಾರ್ಥಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ದಿವಸದಿಂದ ರ್ಯಾಲಿ ಮಾಡ್ತಾ ಇದ್ದಾರೆ. ಸುಮಾರು 76,000 ಶಿಕ್ಷಣ ಕ್ಷೇತ್ರದಲ್ಲಿ ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನ ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲಾ ಇಲಾಖೆಗಳಲ್ಲೂ ಇವತ್ತು ಖಾಲಿ ಇದ್ದಾವೆ. ನೀವೇ ನೋಡ್ತೀರಾ, ಆಸ್ಪತ್ರೆಗಳು ಹೋದ್ರೆ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನ ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಒಂದು ಸರ್ಕಾರಿ ಉದ್ಯೋಗಗಳ ಖಾಲಿ ಇದ್ರು ಬೇರೆ ಬೇರೆ ಸಬಬುಗಳನ್ನು ಹೇಳಿ ಮುಂದಕ್ಕೆ ತಳ್ತಾ ಇದ್ದಾರೆ. ಈಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೋತೀವಿ ಅಂತ ಈಗೇನೋ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ನನಗಂತೂ ಗೊತ್ತಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಆದ್ರೆ ಒಂದು ಸರ್ಕಾರದ ಜವಾಬ್ದಾರಿ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು. ಅವ್ರು ಹೇಳ್ಬೋದು ಕೇಂದ್ರ ಸರ್ಕಾರದಲ್ಲೂ ಹೇಳಿದ್ರು, ಅವ್ರೇನು ಕೊಟ್ರ ಅಂತ. ಇಲ್ಲಿ ಪ್ರಶ್ನೆ, ಇದಕ್ಕೆ ಉತ್ತರ ಅವ್ರು ಕೊಡ್ಲಿಲ್ಲ ನಾವು ಕೊಡಲ್ಲ ಅನ್ನೋದಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರು ಏನೇನು ಜನಗಳಿಗೆ ಮಾತು ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಅದರಲ್ಲೂ ಸಹ ಕಳೆದ 2.5 ವರ್ಷ ಕುರ್ಚಿಯ ಒಂದು ಹಂಚಿಕೆ ವಿಷಯದಲ್ಲಿ ಸಮಯವನ್ನು ಏನು ವ್ಯರ್ಥ ಮಾಡ್ಕೊಂಡಿದ್ದಾರೆ. ಈಗಲಾದ್ರೂ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಹೇಳ್ತೀನಿ. ಹಿಂದಿನ ಸರ್ಕಾರದ ಪಾಪದ ಕೂಸು ಇದವರು ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ ಅಂತ ನಾನು ಹಿಂದಿನ ಸರ್ಕಾರದ ಪಾಪ ಕೂಸಿನ ಬಗ್ಗೆ ಚರ್ಚೆ ಮಾಡಲ್ಲ. ಆ ಪಾಪದ ಕೂಸಿದೆ ಅಂತಾನೆ ಇವ್ರಿಗೆ 130 ಸೀಟ್ ಕೊಟ್ಟಿದ್ದಲ್ವಾ. ನೀವು ಯಾತಕ್ಕೆ ಪಾಪದ ಕೆಲಸನೇ ಮಾಡ್ತಾ ಇದ್ದೀರಿ? ನೀವು ಇನ್ನೊಂದು ಡಬಲ್ ಇದ್ರಲ್ಲಿ ಹೊರಟಿದ್ದೀರಿ ಪಾಪದ ಕೂಸ್ತು ಆಗ್ತಕ್ಕಂಥದ್ದಕ್ಕೆ. ಅದರಿಂದ ಅವ್ರ ಮೇಲೆ ಹೇಳ್ಕೊಂಡು ಕೂರೋದ್ರಿಂದ ಏನ್ ನಿಮ್ಗೆ ಉಪಯೋಗ ಬರಲ್ಲ. ಜನ ನಿಮ್ಗೆ ಓಟ್ ಹಾಕಿದ್ದೆ ನೀವು ಒಳ್ಳೆ ಕೆಲಸ ಮಾಡ್ಲಿ ಅಂತ ಓಟ್ ಹಾಕಿದ್ದಾರೆ. ಅದಕ್ಕೆ ಹಿಂದಿನ ಸರ್ಕಾರದ ಮೇಲೆ ಹೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಸಮಜಾಯಿಷಿನ? ಒಳ್ಳೆ ಕೆಲಸ ಮಾಡಿ. ಅವರು ನೇರವಾದಂತ ಆರೋಪ ಮಾಡ್ತಾ ಇದ್ದಾರೆ. ಏನ್ ಗುತ್ತಿಗೆದಾರ ಬದುಕಕ್ಕೆ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ, 40% ಗಿಂತ ಅಧಿಕ ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನೇರವಾದ ಆರೋಪ. ಅದು ಆ ಸಿಸ್ಟಮ್ಮು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಯಾವ್ಯಾವ ರೀತಿಯಲ್ಲಿ ಈ ಕಮಿಷನ್ ದಂಧೆ ನಡೀತಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇದೆ. ನಾನು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ತರ ಈ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಅಂತಕ್ಕಂಥದ್ದು ನನಗೂ ಅರಿವಾಗಿದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು 30-31ನೇ ತಾರೀಕು ಹಣ ಬಿಡುಗಡೆ ಮಾಡತಕ್ಕಂಥ ವ್ಯವಸ್ಥೆ ನಾನಿದ್ದಂತ 2005, 6, 7ರಲ್ಲಿ ಮುಖ್ಯಮಂತ್ರಿ ಏನಿದ್ದೆ, ಮೊನ್ನೆ 18ರಲ್ಲಿ ಏನಿದ್ದೆ, ನನ್ನ ಕಾಲದಲ್ಲಿ ಯಾವುದೇ ಒಬ್ಬ ಗುತ್ತಿಗೆದಾರರು ನಮಗೆ ಹಣ ಬಿಡುಗಡೆ ಆಗ್ಲಿಲ್ಲ, ಇವತ್ತು ಕಮಿಷನ್ ಕೇಳ್ತಾ ಇದ್ದಾರೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಅಂತಕ್ಕಂಥ ಸದ್ಯ ನನ್ನ ಸರ್ಕಾರದಲ್ಲಿ ಹೇಳಲಿಲ್ಲ ಯಾರನ್ನು. ಈಗ ಇದೆಲ್ಲ ಏನ್ ನಡೀತಾ ಇದೆ, ಈಗ ಸರ್ಕಾರ ಇವತ್ತು ಹಲವಾರು ಕುಟುಂಬಗಳಲ್ಲಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಮಕ್ಕಳ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿಟ್ಟು ಸಾಲ ಮಾಡಿ ಕೆಲಸ ಮಾಡಿ ಇವತ್ತು ಅವ್ರು ಯಾರು ಒಂದು ಸಣ್ಣ ಕೆಲಸ ಮತ್ ಮುಂದೆ ಮಾಡೋ ಪರಿಸ್ಥಿತಿ ಇಲ್ಲ. ಈಗಾಗಲೇ 2 ವರ್ಷದಿಂದ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಕಮಿಷನ್ ಅಂತ ಹೇಳಿ ದೊಡ್ಡ ದೊಡ್ಡ ಪಬ್ಲಿಸಿಟಿ ಮಾಡ್ಕೊಂಡೇ ಬಂದ್ರು. ಇವರಿಗೆ 40% ಕಮಿಷನ್ ತಗೋತಾರೆ ಅಂತ ಹೇಳಿ. ನೀವು 2.5 ವರ್ಷದಲ್ಲಿ ನೀವು ಮಾಡ್ತಿರೋದೇನು? ಅದು ಹಳೆ ಕಾಲದ್ದು, ಅವ್ರ ಕಾಲದ ಸಾಲ ನಾವು ತೀರಿಸಬೇಕಾಗಿದೆ. ನೀವು ಮುಖ್ಯಮಂತ್ರಿಯಾಗಿ 2013ರಲ್ಲಿ ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಹಣನೇ ಇಲ್ಲದೆ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಘೋಷಣೆ ಮಾಡಿ ಯಾವ ಒಂದು ಇದು ಫೈನಾನ್ಸ್ ನ ಅನುಮತಿ ಇಲ್ಲದೆ, ಜಿಯೋ ಇಶ್ಯೂ ಇಲ್ಲದೆ, ಸರ್ಕಾರದ ಆಡಳಿತಾತ್ಮಕ ಮಂಜೂರಾತಿ ಇಲ್ಲದೆ ಎಲ್ಲೆಲ್ಲಿ ನೀವು ಕೆಲಸ ಮಾಡಿದ್ರಿ ಅದು ನನ್ನ ಹತ್ರ ಮಾಹಿತಿ ಇದೆ. ಈ ಸಿಸ್ಟಮ್ಮು ನೀವು ಪ್ರಾರಂಭ ಮಾಡಿದ್ರಿ, ಅದನ್ನ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಇದು ಸರಿಪಡಿಸ್ಕೊಳ್ಳಿದ್ರೆ ಮುಂದೆ ಯಾವ ರೀತಿ ಇದನ್ನ ಸರಿಪಡಿಸಿ ಒಂದು ರಾಜ್ಯದ ಗೌರವ ಉಳಿಸ್ಕೊತೀರಿ ಅನ್ನೋದು ಮುಖ್ಯ.